ಸ್ನೇಹಿತರೆ ನಮಸ್ಕಾರ. ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾವು ಇವತ್ತು ಜೋಳದಿಂದ ಮಂಚೂರಿ ಮಾಡ್ತಾ ಇದ್ದೀವಿ. ಹಾಗಾದರೆ ಮಂಚೂರಿ ಮಾಡೋದು ಹೇಗಂತ ನೋಡೋಣ ಬನ್ನಿ ಸ್ನೇಹಿತರೆ. ನಾವಿದಕ್ಕೆ 3 ಸಿಹಿ ಜೋಳನ ತಗೊಂಡಿದ್ದೀವಿ. ಅದ್ರ ಸಿಪ್ಪೆನ ತೆಗಿತಾ ಇದ್ದೀವಿ. ನೋಡಿ, ಇವಾಗ 3 ಜೋಳದ ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀವಿ. ಜೋಳಗಳನ್ನ ಬಿಡಿಸೋದಕ್ಕೆ ಸುಲಭ ಆಗುತ್ತೆ ಅಂತ ಈ ರೀತಿ ತುಂಡುಗಳನ್ನಾಗಿ ಮಾಡ್ತಾ ಇದ್ದೀವಿ. ನೋಡಿ, ಇವಾಗ ಜೋಳದ ಕಾಳುಗಳನ್ನ ಬಿಡಿಸ್ತಾ ಇದ್ದೀವಿ. ನಿಮಗೆ ಜೋಳಗಳನ್ನ ಬಿಡಿಸೋದಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೋಬೋದು. ಎಲ್ಲ ಕಾಳುಗಳನ್ನು ಬಿಡಿಸಾಗಿದೆ. ಇವಾಗ ಬಿಡಿಸಿಟ್ಟ ಜೋಳದ ಕಾಳುಗಳನ್ನ ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ರುಬ್ಕೊಳ್ತಿದ್ದೀವಿ. ನೀರು ಹಾಕ್ತಾ ಇಲ್ಲ. ನೋಡಿ, ಜಾಸ್ತಿ ನುಣ್ಣಗಾಗಬಾರ್ದು, ಇಷ್ಟೇ ತರಿಯಾಗಿ ರುಬ್ಕೊಂಡ್ರೆ ಸಾಕು. ಇವಾಗ ಒಂದು ಪಾತ್ರೆಗೆ 3 ಚಮಚ ಕಾರ್ನ್ ಫ್ಲವರ್ ಹಾಕ್ತಾ ಇದ್ದೀವಿ. ಇವಾಗ 1.5 ಚಮಚ ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀವಿ. ಇವಾಗ 1.5 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಂತರ 1.5 ಚಮಚ ಖಾರದ ಪುಡಿ ಹಾಕ್ತಾ ಇದ್ದೀವಿ. ಇವಾಗ 1/4 ಚಮಚ ಗರಂ ಮಸಾಲ ಪುಡಿ ಹಾಗೂ 1/4 ಚಮಚ ಕಾಳು ಮೆಣಸಿನ ಪುಡಿ ಹಾಕೊಳ್ತಿದ್ದೀವಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀವಿ. ಕಡಿಮೆ ಆದರೆ ಮತ್ತೆ ಹಾಕೋಬಹುದು. ಇವಾಗ ಅರ್ಧ ಹೋಳು ನಿಂಬೆ ರಸನ ಹಿಂಡ್ಕೊಳ್ತಾ ಇದ್ದೀವಿ. ಇವಾಗ ತರಿಯಾಗಿ ರುಬ್ಬಿದ ಜೋಳನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಇವಾಗ ಚೆನ್ನಾಗಿ ಕಲಸಿ ಆಗಿದೆ. ಇವಾಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀವಿ. ಬಾಣಲಿ ಕಾದ್ಮೇಲೆ ಅಂದಾಜಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು. ಇವಾಗ ಎಣ್ಣೆ ಕೂಡ ಕಾದಿದೆ. ಈಗ ಕಲಸಿಟ್ಟ ಮಿಶ್ರಣವನ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಎಣ್ಣೆಗೆ ಬಿಡ್ತಾ ಇದ್ದೀವಿ. ಇದು ನಿಧಾನ ಊರಿನಲ್ಲೇ ಬೇಯಿಸ್ಕೋಬೇಕು. ಒಂದ್ ಸೈಡ್ ಬೆಂದ ನಂತರ ಮತ್ತೊಂದು ಸೈಡು ಹೀಗೆ ಒಂದು 2-3 ಸಲ ಮಡಚಿ ಹಾಕ್ತಾ ಇರಬೇಕು. ಇವಾಗ ಇದು ಬೆಂದಿದೆ. ಉಳಿದ ಮಿಶ್ರಣವನ್ನು ಕೂಡ ಹೀಗೆ ಬೇಯಿಸ್ಕೊಂಡ್ಮೇಲೆ ಒಂದು ಮಡಕೆನ ಒಲೆ ಮೇಲೆ ಇಡ್ತಾ ಇದ್ದೀವಿ. ಮಡಕೆ ಕಾದ್ಮೇಲೆ 3-4 ಚಮಚ ಎಣ್ಣೆ ಹಾಕೊಳ್ತಾ ಇದ್ದೀವಿ. ಎಣ್ಣೆ ಕಾದಿದೆ. ಇವಾಗ ಒಂದು ದೊಡ್ಡ ಗಡ್ಡೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕ್ತಾ ಇದ್ದೀವಿ. ಸ್ವಲ್ಪ ಹಾಗೆ ಹುರಿತಾ ಇದ್ದೀವಿ. ಇವಾಗ 6-7 ಬೆಳ್ಳುಳ್ಳಿ ಎಸ್ಲನ್ನ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕತ್ತರಿಸಿ ಹಾಕ್ತಾ ಇದ್ದೀವಿ. ಚಿಕ್ಕದಾಗಿ ಹೆಚ್ಚಿರೋ ಶುಂಠಿ 1/4 ಇಂಚ್ ಹಾಕೋಬೇಕು. ನಂತರ 2 ಚಿಕ್ಕದಾಗಿ ಹೆಚ್ಚಿರೋ ಹಸಿಮೆಣಸು ಹಾಕ್ತಾ ಇದ್ದೀವಿ. ಇವಾಗ ಸ್ವಲ್ಪ ಹೊತ್ತು ತಿರುಗಿಸ್ಕೊಂಡು ಬಾಡಿದ್ಮೇಲೆ 2 ಚಮಚ ವಿನೆಗರು, 2 ಚಮಚ ಸೋಯಾ ಸಾಸ್,
2 ಚಮಚ ಟೊಮೆಟೊ ಸಾಸ್ ಹಾಕಿ ಚೆನ್ನಾಗಿ ತಿರ್ಸ್ಕೋಬೇಕು. ಇವಾಗ ಮೊದಲೇ ಕರೆದಿಟ್ಟ ಜೋಳದ ಉಂಡೆಗಳನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಸೂಪರ್ ಆಗಿ ಬಂದಿದೆ. ರುಚಿಯಾಗಿರೋ ಗರ್ಗರಿಯಾಗಿರೋ ಜೋಳದಿಂದ ಮಾಡಿರೋ ಮಂಚೂರಿ ಸವಿಯಲು ಸಿದ್ಧವಾಗಿದೆ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಸ್ನೇಹಿತರೆ, ಈ ಜೋಳದ ಮಂಚೂರಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.